ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮೂರಲ್ಲಿ ಜಾತ್ರೆ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಊರಲ್ಲೂ ಜಾತ್ರೆ ಮಾಡ್ತಾರೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಮ್ಮೂರ ಜಾತ್ರೆನ ಕಂಪ್ಲೀಟಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನ ಯಾರಾದರೂ ಹೊಸ್ದಾಗಿ ನನ್ನ ಚಾನಲಿಗೆ ಬಂದು ನೋಡ್ತಿದ್ರೆ ಸೊ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫಸ್ಟ್ ಆಫ್ ಆಲ್ ನಾನು ಇವಾಗ ದೇವಸ್ಥಾನದಲ್ಲಿದ್ದೀನಿ. ನಮ್ಮೂರು ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಇವಾಗ ನೀವೇನ್ ನೋಡ್ತಿದ್ದೀರಲ್ಲ, ಈ ದೇವಸ್ಥಾನ ಇರೋದು ಕೆರೆ ಸೆಂಟ್ರಲ್ಲಿ. ಈ ದೇವಸ್ಥಾನ ಕಟ್ಟಿ ಏನಿಲ್ಲ ಅಂದ್ರೂ 200-250 ವರ್ಷದ ಮೇಲಾಗಿದೆ. ಏನಕ್ಕಂದ್ರೆ ನಮ್ಮ ಊರಲ್ಲಿರೋರು ಯಾರಿಗೂ ಗೊತ್ತೇ ಇಲ್ಲ ಈ ದೇವಸ್ಥಾನ ಯಾವ ಕಾಲದಲ್ಲಿ ಕಟ್ಟಿರೋದು ಅಂತ. ಸೊ ಇವತ್ತು ಜಾತ್ರೆ ಅಲ್ಲ, ಸೊ ಬೆಳಗಿನ ಜಾವ ಕೊಂಡ ಮಾಡ್ಬೇಕು. ಇವಾಗ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಸೌದೆನ ಅವತ್ತು ಕಡ್ದು ಅವತ್ತು ತಂದಿರೋ ಸೌದೆ, ಪ್ಯೂರ್ ಹಸಿ ಸೌದೆಗಳು. ಫುಲ್ ಒಂದೇ ಒಂದು ಬೇರೆ ಸೌದೆ ಹಾಕಲ್ಲ, ಪೂರ್ತಿ ಮಾವಿನ ಸೌದೆನೇ ಇಲ್ಲಿಗೆ ಹಾಕೋದು. ಇನ್ನೊಂದು ದೇವಸ್ಥಾನದಲ್ಲಿ ಇದೀವಿ. ನಮ್ಮೂರಲ್ಲಿ ಬಸವ ಅಂದ್ರೆ ಹೆವಿ ಕ್ರೇಜ್ ಇರುತ್ತೆ. ಸೊ ಒಂದೊಂದೇ ಸುಮಾರು ಇಲ್ಲೊಂದು 5 ಬಸವ ಇದಾವೆ. ಈ ಬಸವನ ಬೇರೆ ಊರಿಂದ ಹಿಡ್ಕೊಂಡ್ ಬಂದಿದ್ದಾರೆ. ಇದು ಇಡಕ್ನಳ್ಳಿಯಿಂದ ಕರ್ಕೊಂಡ್ ಬಂದಿರೋ ಬಸವ. ಲುಕ್ ನೋಡ್ರಿ ಹೆಂಗೈತೆ. ಇದನ್ನು ರೆಡಿ ಮಾಡಬೇಕು. ಸೊ ರೆಡಿ ಮಾಡೋಕ್ಕಿಂತ ಮುಂಚೆ ಈ ಥರ ಐತೆ. ಸೊ ಇದು ಬಂದು ಇದನ್ನ ಹೇಳಿದ್ನಲ್ಲ ವಿಡಿಯೋದಲ್ಲಿ, ನೆನ್ನೆ ಬಿಟ್ಟಿರೋ ಬಸವ ಬಂದು ಇದು ನೆಕ್ಸ್ಟ್ ವರ್ಷದೊಳಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಸೊ ಇದಾದ್ಮೇಲೆ ಈ ಬಸವನು ನಮ್ಮೂರದೇ ಬಸವ. ಇದು ಹೋದ ವರ್ಷ ವಿಡಿಯೋದಲ್ಲಿ ತೋರಿಸಿದೆ. ಇದು ನಮ್ಮೂರ್ದು ಬಸವ, ಹೋದ ವರ್ಷ ಬಿಟ್ಟಿದ್ದ ಬಸವ. ಸೊ ಮತ್ತೆ ಇನ್ನೊಂದು ಬಸವನ ಇದನ್ನು ಆಗ್ಲವಾಡಿಯಿಂದ ಹಿಡ್ಕೊಂಡ್ಬಂದಿದ್ದಾರೆ. ಸೊ ಒಟ್ಟಿಗೆ ಇಲ್ಲಿಗೆ 1 2 3 4 ಆಯಿತು. ಇನ್ನೊಂದು ಬಸವ ಇದೆ. ಇದು ಇಲ್ಲಿರೋ ಬಸವದಲ್ಲೇ ಒನ್ ಆಫ್ ದಿ ಓಲ್ಡೆಸ್ಟ್ ಬಸವ ಅಂದರೆ ಇದೆ. ಆಲ್ರೆಡಿ ತುಂಬ ಏಜ್ ಆಗಿದೆ. ಇದನ್ನು ಸುಮ್ಮನೆ ಪ್ರೊಸೆಷನ್ನಿಗೆ ಅಷ್ಟೇ ಕರ್ಕೊಂಬಂದಿರೋದು. ಇದ್ರ ಮೇಲೆ ಅದೇ ನಗಾರಿ ಹಾಕಲ್ಲ. ಅದಾದಮೇಲೆ ಇನ್ನೊಂದು ಬಸವ ಇದೆ ಇಲ್ಲಿ. ಇದು ನಮ್ಮೂರದೇ ಬಸವ. ಸೊ ಇವೆಲ್ಲಕ್ಕೂ ಇನ್ನೂ ಶೃಂಗಾರ ಮಾಡಬೇಕು. ಶೃಂಗಾರ ಮಾಡೋಕ್ಕಿಂತ ಮುಂಚೆ ಈ ಥರ ಕಾಣ್ತಾ ಇದ್ದಾವೆ ನಮ್ಮೂರಿನ ಬಸವ. ಟೋಟಲ್ ಆಗಿ ಇಲ್ಲಿ 6 ಬಸವ ಇದ್ದಾವೆ. 1 ಅಲ್ಲೊಂದಿದೆ, 2 3 4 ಚಿಕ್ಕದೊಂದಿದೆ. ಇದು 6 ಬಸವ. ಇವು 6 ಬಸವನು ರೆಡಿ ಮಾಡಿದ್ರೆ ನೋಡೋಕೆ ಮಾತ್ರ ಕ್ರೇಜಿ ಆಗಿರುತ್ತೆ. ಇದ್ರ ಮೇಲೆ ನಗಾರಿ ಹಾಕ್ತಾರೆ. ಸೊ ನಗಾರಿ ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಇಲ್ಲಿ ಒಳಗಡೆ ಏನು ಕಾಣಿಸ್ತಾ ಇದ್ದೀರಿ ನಗಾರಿ, ಇದು ಪ್ಯೂರ್ ಬಂದ್ಬಿಟ್ಟು ಪ್ರಾಣಿಗಳ ಚರ್ಮದಿಂದ ಮಾಡಿರ್ತಾರೆ. ಸೊ ಇದು ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಟೋಟಲಾಗಿ 1 2 3 4 ಪೇರ್ ಇದ್ದಾವೆ. ಇದೆಲ್ಲ ರೆಡಿ ಮಾಡಿದ್ಮೇಲೆ ನೋಡೋಕೆ ಮಾತ್ರ ಕ್ರೇಜಿ ಆಗಿರುತ್ತೆ. ಮುಂದೆ ಫ್ಯೂಚರಲ್ಲಿ ನೋಡ್ರಿ ಈ ವಿಡಿಯೋದಲ್ಲಿ ಬಸವಗಳು ಸಾಕಾದಾಗ ಕಾಣಿಸ್ತವೆ. ಇವಾಗ ಒಂದೊಂದೇ ಬಸವಗಳಿಗೆ ಅಲಂಕಾರ ಸ್ಟಾರ್ಟ್ ಮಾಡ್ತಾ ಇದೀವಿ. ಜಾತ್ರೆಯಲ್ಲಿ ಬಸವಗಳನ್ನ ನೋಡೋದೇ ಒಂಥರ ಕ್ರೇಜು. ಅಲಂಕಾರ ಆದ್ಮೇಲೆ ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇರ್ತವೆ. ಈ ಬಸವನ ಮೇಲೆ ನಗರಿನ ಹಾಕೊಂಡು ಊರಲ್ಲಿ ರಾಜಬೀದಿಲಿ ದೇವ್ರಲ್ಲಿ ಎಲ್ಲೆಲ್ಲಿ ಹೋಗುತ್ತೋ ಅದ್ರ ಹಿಂದೆಗಡೆ ನಗಾರಿನ ಬಡ್ಕೊಂಡು ಹೋಗ್ತೀವಿ. ಒಬ್ಬೊಬ್ರಿಗೆ ಒಂದೊಂಥರ ಕ್ರೇಜ್ ಇರುತ್ತೆ. ನಮ್ಮೂರಲ್ಲಿ ಬಸವ ಅಂದ್ರೆ ಹೆವಿ ಕ್ರೇಜ್. ಇನ್ನೇನು ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಳಸ ಆಚೆ ಬರುತ್ತೆ ದೇವಸ್ಥಾನದಿಂದ. ಅದಾದ್ಮೇಲೆ ಆಕ್ಚುಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಗೈಸ್, ಇವಾಗ ನೋಡಿದ್ರಲ್ಲ, ಕಳಸ ದೇವಸ್ಥಾನದಿಂದ ಆಚೆ ಕಡೆ ಬಂದಿದೆ. ಇವಾಗ ಊರಿನ ಮೇನ್ ಬೀದಿಗಳು ಯಾವಿರ್ತಾರೆ, ಹಾಗೆ ಆಗಿನ ಕಾಲದಲ್ಲಿ ಯಾರ್ಯಾರು ಮುಖ್ಯಸ್ಥರು ಮನೆಗಳಿರ್ತಾರೋ ಅವ್ರ ಮನೆಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬೆಳಗ್ಗೆ ವರ್ಷದೊಳಗೆ ದೇವಸ್ಥಾನದ ಹತ್ರ ಬರುತ್ತೆ. ದೇವಸ್ಥಾನದ ಹತ್ರ ಬಂದಾದ್ಮೇಲೆ ಅಲ್ಲಿ ಕೊಂಡ ಹಾಯ್ತಾರೆ. ನಾನು ನಿಮಗೆ ಅವಾಗಲೇ ಹೇಳಿದ್ದೆ ನೋಡ್ರಿ, ಅಲಂಕಾರ ಆದಮೇಲೆ ಬಸವಗಳು ಹೆಂಗೆ ಕಾಣಿಸ್ತಾವೆ ಅಂದರೆ, ಮೈಸೂರು ದಸರಾದಲ್ಲಿ ಆನೆಗಳಿಗೆ ಎಷ್ಟು ಪ್ರಯಾರಿಟಿ ಕೊಡ್ತಾರೋ ನಮ್ಮೂರು ಜಾತ್ರೆಯಲ್ಲಿ ನಾವು ಬಸವಗಳಿಗೆ ಅಷ್ಟೇ ಪ್ರಯಾರಿಟಿ ಕೊಡ್ತೀವಿ. ಅವೇ ಒಂದು ಮೇನ್ ಅಟ್ರಾಕ್ಟಿವ್ ಪಾಯಿಂಟ್ ಅಂದರೆ. ಅದಾದಮೇಲೆ ಸೋಮನ್ ಕುಣಿತ ಮಾಡ್ತಾರೆ ನಮ್ಮೂರಲ್ಲಿ, ನೋಡೋಕ್ಕಂತೂ ಸಖತ್ತಾಗಿರುತ್ತೆ.
ನಮ್ಮೂರಲ್ಲಿ ಸೋಮನ್ ಕುಣಿತ ಏನು ಕ್ರೇಜಿಯಾಗಿ ಮಾಡ್ತಾರೆ ಅಂತ. ಸೊ ಇದೇ ಥರ ಹೋಗೋ ಪ್ರತಿಯೊಂದು ರಾಜ ಬೀದಿಯಲ್ಲೂ ನಗಾರಿ ಸೇವೆಯೊಂದಿಗೆ ದೇವ್ರನ್ನ ಕರ್ಕೊಂಡು ಮುಂದೆ ಹೋಗ್ತೀವಿ. ಅದ್ರ ಮಧ್ಯದಲ್ಲಿ ಪ್ರತಿಯೊಂದು ಬೀದಿಲೂ ಆ ಬೀದಿಲಿ ಎಷ್ಟು ಕಳಸ ಇರ್ತಾವೋ ಅಷ್ಟು ಕಳಸ ದೇವ್ರಿಂದೆ ಜಾಯಿನ್ ಆಗ್ತಾ ಹೋಗ್ತವೆ. ಆರತಿ ಮಾಡೋದ್ರಲ್ಲೂ ಒಂಥರ ಕ್ರೇಜ್ ಗುರು. ನಾನ್ ಮಾಡ್ತೀನ ನೀನ್ ಮಾಡ್ತೀನ ಅಂತ ನೋಡ್ರಿ, ಇದೇನಿಲ್ಲ ಅಂದ್ರೂ ಒಂದು 50 kg ಮೇಲಂತೂ ಇರುತ್ತೆ. ಈ ತರ ಆರತಿಗಳು ಒಂದು 30 ಇದಾವೆ. ಇದನ್ನ ಬೆಳಗ್ಗಿನ ಜಾವ ತನಕ ಒತ್ಕೊಂಡು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಆದ್ರೂ ಪ್ರತಿ ವರ್ಷ ತೂಕಕ್ಕಿಂತ ತೂಕ ಜಾಸ್ತಿ ಆಗ್ತಾನೆ ಇರುತ್ತೆ. ಏನೇ ಹೇಳ್ರಿ, ಈ ತರ ಆರತಿಗಳನ್ನ ನೋಡೋದೇ ಒಂಥರ ಕ್ರೇಜು. ನಾನಿವಾಗ ಒಳಗಡೆ ನಿಂತ್ಕೊಂಡು ಸಾಕಾಗಿ ಗಾಡಿ ಕಾಲು ನೋಯ್ತವೆ ಅಂತ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ನೀವು ಇವಾಗ ಏನೋ ಕೊಂಡ ನೋಡ್ತಾ ಇದ್ದೀರಾ, ಇದು ಕರೆಕ್ಟಾಗಿ ಯಾವಾಗ ಬೆಂಕಿ ಇಡ್ತಾರೆ ಅಂದರೆ ಅಲ್ಲಿ ಯಾವಾಗ ಕಳಸ ದೇವಸ್ಥಾನದಿಂದ ಆಚೆ ಬರುತ್ತೋ ಅವಾಗ ಬೆಂಕಿ ಇಡ್ತಾರೆ. ನೀವು ಅವಾಗಲೇ ನೋಡಿದ್ರಲ್ಲ, ಅಷ್ಟು ರಾಶಿ ಇದನ್ನು ಅರ್ಧಂಬರ್ಧ ಹುರಿದೈತೆ. ದೇವ್ರು ಇಲ್ಲಿಗೆ ಬರೋಷ್ಟರಲ್ಲಿ ಪೂರ್ತಿ ಬರುತ್ತೆ. ಸೊ ಈ ಗುಂಡಿ ಪೂರ್ತಿ ಹರಡಿ ಆಮೇಲೆ ಈ ಕೊಂಡನ ತುಳಿಬೇಕು. ಫೈನಲಿ ಇವಾಗ ದೇವಸ್ಥಾನದ ಹತ್ರ ಬಂದಾಗಿದೆ. ದೇವರು ಊರಲ್ಲಿರೋ ಮೇನ್ ಮನೆಗಳಿಗೆ ಹಾಗೆ ಬೀದಿಗಳಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದಿದೆ. ಇವಾಗ ಈ ಕೊಂಡನ ಈ ಗುಂಡಿ ತುಂಬ ಹರಡಿ ಆಮೇಲೆ ಆ ಕೊಂಡನ ತುಳಿಸ್ತಾರೆ. ಸೊ ಕೊಂಡನ ಹರಡಕ್ಕಿಂತ ಮುಂಚೆ ಅದಕ್ಕೆ ಆದಂಥ ಕೆಲವೊಂದು ಪೂಜೆಗಳು ವಿಧಿವಿಧಾನಗಳು ಇರ್ತವೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮಾತ್ರ ಅದನ್ನ ಹರಡಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಇವಾಗ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಮೂಲಗೂ ಎಡೆ ಇಕ್ಕೋದಾಗಲಿ, ಪೂಜೆ ಮಾಡೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅವ್ರದ್ದು ಏನೇನೋ ಇರುತ್ತೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮಾತ್ರ ನೆಕ್ಸ್ಟ್ ಕೊಂಡ ಹರಡಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಫೈನಲಿ ಇವಾಗ ಅಷ್ಟು ಕಾದಿರೋ ಸೌದೆಗಳನ್ನ ಗುಂಡಿ ತುಂಬ ಹರಡಿ ತುಳಿಯೋದಕ್ಕೆ ಹದ ಮಾಡ್ತಾ ಇದ್ದಾರೆ. ಸೊ ಗೈಸ್, ಫೈನಲಿ ದೇವ್ರು ಕೂಡ ಕಂಡ ಹಾದಾಯ್ತು. ಕಳಸ ಬಂದಿದೆ. ಇದಾದ್ಮೇಲೆ ಒಂದೊಂದೇ ಗೂಡುಗಳು ಬರ್ತವೆ. ಅದಾದ್ಮೇಲೆ ಆರತಿಗಳು, ಅದರಿಂದ ಭಕ್ತರು ಒಬ್ಬೊಬ್ಬರೇ ಕೊಂಡ ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರೊಂದಿಗೆ 2026 ಅಗ್ನಿಗೊಂಡ ಮುಗ್ದೋಗುತ್ತೆ. ಇದಾದ್ಮೇಲೆ ಬೆಳಗಿನ ಜಾವ ಸ್ವರ್ಗು ಅಂತ ಹಾಕ್ತಾರೆ. ಸೊ ಇವಾಗ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೇ ಸರ್ಗ ಹಾಕೋದು. ಸೊ ಇದನ್ನ ಹಾಕೋದ್ರಿಂದ ಊರಿಗೆ ಶಾಂತಿಯಾಗಿ ಯಾವುದೇ ಆಗಿನ ಕಾಲದಲ್ಲಿ ಬರ್ತಿದ್ದಂಥ ಮಾರಣಾಂತಿಕ ಕಾಯಿಲೆಗಳು ಬರಲ್ಲ ಅಂತ ಸೊ ನಮ್ಮ ತಾತ ಮುತ್ತಾತನ ಕಾಲದಿಂದ ನಂಬ್ಕೊಂಬಂದಿದ್ದಾರೆ. ಸೊ ಇದಾಗಿತ್ತು ನಮ್ಮೂರಿನ ಜಾತ್ರೆ ಸ್ಪೆಷಲ್ಲು. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡೋಕ್ಕೆ ನನಗೆ ತಿಳಿದಿರೋವಷ್ಟು ಹೇಳಿದ್ದೀನಿ. ಸೊ ನಿಮ್ಗೇನಾದರೂ ಇದಕ್ಕಿಂತ ಎಕ್ಸ್ಟ್ರಾ ಗೊತ್ತಿದ್ರೆ ಅಥವಾ ನಾನೇನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೆ ತುಂಬ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಪೀಸ್.